RTVKGF ನ್ಯೂಸ್ ಮುಖ್ಯ ಸೇವೆಗಳು. ಚಿನ್ನದ ಗಣಿ ಕೆಜಿಎಫ್ ಇತಿಹಾಸದಲ್ಲೇ ಕಂಡಿರದ ಭಾವನಾತ್ಮಕ ಮಹಾಪ್ರವಾಹ. ಎಸ್ಐ ಮಾರ್ಕಂಡಯ್ಯ ಅವರಿಗೆ ಅದ್ಧೂರಿ ಬೀಳ್ಕೊಡುಗೆ. ನೆಹರು ಮಂದಿರದಲ್ಲಿ ಜನಸಾಗರ. ತಮ್ಮ ಹೃದಯದಲ್ಲಿ ಸ್ಥಾನ ಪಡೆದಿದ್ದ ಪೊಲೀಸ್ ಅಧಿಕಾರಿಗೆ ಭಾವಪೂರ್ಣವಾಗಿ ಬೀಳ್ಕೊಡುಗೆ ನೀಡಲು ಸಾವಿರಾರು ಜನರು ನೆಹರು ಮಂದಿರದಲ್ಲಿ ಸೇರಿದ್ದ ಅಪರೂಪದ ಕ್ಷಣಕ್ಕೆ ತಂಗವಯಲ್ ಸಾಕ್ಷಿಯಾಯಿತು. ಭ್ರಷ್ಟಾಚಾರರಹಿತ ಪ್ರಾಮಾಣಿಕತೆಗೆ ದೊರೆತ ಕಿರೀಟ. ಕೈಮುಗಿಯುವ ಕೈಗಳಿಗಿಂತ, ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳೇ ಶ್ರೇಷ್ಠ. ತಂಗವಯಲ್ ಜನರ ಪ್ರತಿಯೊಂದು ನೋವು ನಲಿವುಗಳನ್ನು ಅರ್ಥಮಾಡಿಕೊಂಡ ಜನಪರ ಪೊಲೀಸ್ ಅಧಿಕಾರಿ ಮಾರ್ಕಂಡಯ್ಯ ಸರ್ ತಮ್ಮ ಕರ್ತವ್ಯದ ಗಡಿಗಳನ್ನು ಮೀರಿ ಒಬ್ಬ ಸಹೋದರನಾಗಿ, ಪುಟ್ಟ ಮಕ್ಕಳಿಗೆ ತಂದೆಯಾಗಿ, ಜನರ ಶಾಂತಿ ಮತ್ತು ನೆಮ್ಮದಿಗಾಗಿ ಬದುಕಿದ ಮಹಾನ್ ವ್ಯಕ್ತಿತ್ವ. ಸಾಮಾನ್ಯ ಪೊಲೀಸ್ ಅಧಿಕಾರಿಯಾಗಿ ಮಾತ್ರವಲ್ಲದೆ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಅವಕಾಶವನ್ನೀಡದೆ ಜನಪ್ರತಿನಿಧಿಗಳು, ಪಾಸ್ಟರ್ಗಳು, ವಿವಿಧ ಸಮಾಜದ ಮುಖಂಡರು ಹಾಗೂ ಒಳ್ಳೆಯ ಮನಸ್ಸಿನ ನಾಯಕರನ್ನೊಳಗೊಂಡಂತೆ ಇಡೀ ಕೆಜಿಎಫ್ ಜನತೆಯನ್ನು ತಮ್ಮ ಪ್ರೀತಿ ಮತ್ತು ಸೇವೆಯಿಂದ ಒಗ್ಗೂಡಿಸಿದ ಅಪರೂಪದ ವ್ಯಕ್ತಿ. ಕಣ್ಣೀರು, ಹೊಸ ಭರವಸೆಯು. 2009ರಿಂದ ಮಾರಿಕುಪ್ಪಂ ಪೊಲೀಸ್ ಠಾಣೆಯ ಎಸ್ಐ ಆಗಿ, ನಂತರ ಕೋರಮಂಡಲ್, ಊರುಗಂ ಹಾಗೂ ಬಿಇಎಂಎಲ್ ಪ್ರದೇಶಗಳ ಇನ್ಚಾರ್ಜ್ ಆಗಿ ಸೇವೆ ಸಲ್ಲಿಸಿ ಜನಮನ ಗೆದ್ದ ಮಾರ್ಕಂಡಯ್ಯ ಸರ್ ಇದೀಗ ಪದೋನ್ನತಿ ಪಡೆದು ಬೆಂಗಳೂರಿಗೆ ವರ್ಗಾವಣೆಯಾಗುತ್ತಿರುವುದು ಜನರಿಗೆ ತೀವ್ರ ಬೇಸರವನ್ನುಂಟು ಮಾಡಿದೆ. ಒಳ್ಳೆಯ ಪೊಲೀಸ್ ಸ್ನೇಹಿತರನ್ನು ಸಿನಿಮಾಗಳಲ್ಲಷ್ಟೇ ನೋಡಿದ್ದೇವೆ, ಆದರೆ ನಿಜವಾದ ಜನಪರ ಪೊಲೀಸ್ ಅಧಿಕಾರಿಯನ್ನು ನಾವು ಮಾರ್ಕಂಡಯ್ಯ ಸರ್ ಅವರಲ್ಲೇ ಕಂಡಿದ್ದೇವೆ ಎಂದು ಜನರು ಭಾವೋದ್ವೇಗದಿಂದ ಹೇಳಿದರು. ಅದೇ ವೇಳೆ ಈ ಪ್ರದೇಶಕ್ಕೆ ಹೊಸ ಅಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಲಿರುವ ಹರೀಶ್ ಸಾಬ್ ಅವರನ್ನು ಕೂಡ ಇದೇ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸಲು ಜನರು ಸಿದ್ಧರಾಗಿದ್ದಾರೆ. ಜನರ ಒಂದೇ ಬೇಡಿಕೆ, ಮತ್ತೆ ಡಿಎಸ್ಪಿಯಾಗಿ ಬನ್ನಿ. ಕಾರ್ಮಿಕ ವರ್ಗದ ಹೋರಾಟಗಳಿಗೆ ಬೆಂಬಲವಾಗಿ ನಿಂತು ಕಾನೂನು ಮತ್ತು ನ್ಯಾಯವನ್ನು ಎತ್ತಿ ಹಿಡಿದ ನಮ್ಮ ಮಾರ್ಕಂಡಯ್ಯ ಸರ್ ಪದೋನ್ನತಿ ಪಡೆದು ಮತ್ತೆ ಕೆಜಿಎಫ್ಗೆ ಡಿಎಸ್ಪಿಯಾಗಿಯೇ ಮರಳಿ ಬರಬೇಕು. ಆಗ ನಾವು ಮತ್ತೊಮ್ಮೆ ನಿಮಗೆ ಹಾರ ಹಾಕಿ ಸ್ವಾಗತಿಸುತ್ತೇವೆ ಎಂದು ಬಿಇಎಂಎಲ್ ಸಮಿತಿಯ ಸದಸ್ಯರು ಹಾಗೂ ಸಾರ್ವಜನಿಕರು ಘೋಷಿಸಿದರು. ತಮ್ಮ ನಿದ್ದೆಯನ್ನು ತ್ಯಾಗ ಮಾಡಿ ಜನರ ಸುರಕ್ಷತೆಗಾಗಿ ಹಬ್ಬ ಹರಿದಿನಗಳನ್ನು ಬದಿಗಿಟ್ಟು ಕಣ್ಗಾವಲಿಯಂತೆ ಜನರನ್ನು ಕಾಪಾಡಿದ ಆ ಮಹಾನ್ ಪೊಲೀಸ್ ಅಧಿಕಾರಿಗೆ ಇಡೀ ಸಭಾಂಗಣ ಎದ್ದು ನಿಂತು ಭಾರೀ ಕರತಾಡನಗಳ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿತು. ಜನ ಸೇವೆಯೇ ದೇವ ಸೇವೆ ಎಂಬ ಮಾತಿಗೆ ಜೀವಂತ ಉದಾಹರಣೆಯಾಗಿದ್ದ ಮಾರ್ಕಂಡಯ್ಯ ಸರ್ ಅವರ ಸೇವೆಯನ್ನು ಕೆಜಿಎಫ್ ಜನತೆ ಎಂದಿಗೂ ಮರೆಯುವುದಿಲ್ಲ. தங்கவயல் வரலாற்றில் இதுவரை கண்டிராத ஒரு உணர்ச்சி பெரும்வெள்ளம். மார்க்கொண்டையா எஸ்ஐ பிரியா விடை. நேரு மண்டபத்தில் மக்கள் கூட்டம் திரண்டு வந்து தங்கள் நெஞ்சில் குடியிருக்கும் காவல் அதிகாரிக்கு நெகிழ்ச்சியான சம்பவம் அரங்கேறியுள்ளது. ஊழலற்ற நேர்மைக்கு கிடைத்த மகுடம். கும்பிடும் கரங்களை விட, ஜெபிக்கும் உதடுகளை விட உதவும் கரங்களே உன்னதமானது. தங்கவயல் மக்களின் ஒவ்வொரு துடிப்பையும் உணர்ந்த மக்களின் காவல் தெய்வம் மார்க்கொண்டையா சார் தங்களின் காவல் எல்லைகளை தாண்டி ஒரு உடன்பிறந்த சகோதரனாக, சிறு பிள்ளைகளுக்கு தகப்பனாக, மக்களின் அமைதிக்காக வாழ்ந்து காட்டியவர். வழக்கமான ஒரு காவல்துறையினராக இல்லாமல், எந்த ஒரு ஊழலுக்கும் இடம் கொடுக்காமல், மக்கள் பிரதிநிதிகள், பாஸ்டர்கள் மற்றும் அனைத்து சமூகத் தலைவர்கள், நல்ல உள்ளம் கொண்ட தலைவர்கள் என ஒட்டுமொத்த கேஜிஎஃப் மக்களையும் தன் அன்பால் கட்டிப்போட்ட ஒரு உன்னத மனிதர். கண்ணீரும் ஒரு புதிய நம்பிக்கையும். 2009 முதல் மாரிக்குப்பம் ஸ்டேஷன் எஸ்ஐயாக, கோரமண்டல், உருகம், பெமல்க்கு இன்சார்ஜ் என பல துறைகளில் முத்திரை பதித்த மார்க்கொண்டையா சார் இன்று பெங்களூருக்கு பதவி உயர்வு பெற்று செல்வது மக்களுக்கு ஆறா துயரத்தை தந்துள்ளது. நல்ல போலீஸ் ஃப்ரெண்ட்ஸை சினிமாவில்தான் பார்த்திருக்கிறோம், ஆனால் நிஜமான ரியல் போலீஸாக நாங்கள் மார்க்கொண்டையா சாரிடம்தான் நேரில் கண்டோம் என மக்கள் உணர்ச்சி வசப்பட்டனர். அதேவேளையில் இந்த இடத்திற்கு புதிய அதிகாரியாக பொறுப்பேற்க வரும் ஹரீஷ் சாப் அவர்களையும் மக்கள் அதே அன்போடு வரவேற்க காத்திருக்கிறார்கள். மக்களின் ஒரே கோரிக்கை, மீண்டும் வாருங்கள் டிஎஸ்பியாக. எங்கள் உழைக்கும் வர்க்கத்தின் போராட்டத்திற்கு துணையாக நின்று சட்டத்தையும் தர்மத்தையும் நிலைநாட்டிய எங்கள் மார்க்கொண்டையா சார் பதவி உயர்வு பெற்று மீண்டும் கேஜிஎஃப்பின் டிஎஸ்பியாகவே இங்கு வரவேண்டும். அப்போதுதான் நாங்கள் உங்களுக்கு மீண்டும் மாலை அணிவித்து வரவேற்போம் என பெமல் கமிட்டியினரும் பொதுமக்களும் முழக்கமிட்டனர். தங்கள் தூக்கத்தை தொலைத்து மக்களின் தீபாவளிக்காக தங்கள் பண்டிகைகளை தியாகம் செய்து கண்ணிமை காப்பது போல் காத்த அந்த உன்னத காவலருக்கு ஒட்டுமொத்த அரங்கமும் எழுந்து நின்று கைத்தட்டல்களால் தங்கள் நன்றியை சமர்ப்பித்தது.
இதுபோன்ற முக்கிய செய்திகளை தெரிந்து கொள்ள RTVKGF நியூஸ் சேனலை லைக் அண்ட் சப்ஸ்கிரைப் செய்து கொள்ளுங்கள். வாழை போல் வளம் காண வாழ்நாளில் வாழ்ந்ததனால் கண்கண்ட தெய்வம் வான்புகழ் அடைந்து விட்டார். Is my respected Circle Inspector Markandeya sir is a quality personality. Circle Inspector is coming, is very good, very thanks. Mr. CSO sir is a very needful person. தோழர்களே, இன்றைய தினம் இந்த இடத்துல மார்கண்டையா சாருக்கு ஒரு ஃபெலிசிட்டேஷன் ப்ரோக்ராம் நடக்குது. ஏன் நடக்குது? கும்பிடும் கரங்களை விட, ஜெபிக்கும் உதடுகளை விட உதவும் கரங்கள் உன்னதமானது. தங்கவயல் மக்களுக்காகவே தன்னுடைய நேரத்தை, தன்னுடைய சிந்தனையை, தன்னுடைய அறிவை, தன்னுடைய கஷ்டத்தை தங்கவயல் மக்களுக்காக அதிகாரியாக செயல்படவில்லை, உடன் பிறந்த சகோதரனாக, சிறு பிள்ளைகளுக்கு ஒரு தகப்பனாக இந்த தங்கவயல் மக்கள் அமைதி காக்க வேண்டும் என்று வாழ்ந்து கொண்டிருக்கக்கூடிய எங்கள் மதிப்புமிக்க மார்கண்டையா சார் பதவி உயர்ந்து பெங்களூர் செல்றாரு. நம்ம வள்ளல் சார் சொல்லும் போது ரொம்ப வருத்தமா இருந்துச்சு. சார் நம்மளெல்லாம் விட்டு போறாரு போல, பதவி உயர்ந்து இந்த மக்களுக்காக மீண்டும் ஒரு மிகப்பெரிய அதிகாரத்தோடு இந்த தங்கவயல் மக்களுக்கு சேவை செய்ய வர வேண்டும் என்று ஆவலோடு எதிர்கொண்டிருக்கின்ற சார். அண்ணலே, செம்மலே, அமுத பாலனே, அழியா பேரே, புரட்சியாளரே, கண்கண்ட தெய்வம் எங்கள் பாபா சாஹேப் அண்ணல் அம்பேத்கரே, வான் பெற்ற நிலவாய் விழித்தீரே, தேன் பெற்ற நிலவாய் எம்மை மறந்தீரே, பசுத்தோல் போற்றிய புலிகள் ஞானத்தை பெறுமா, அண்ணல் பீமராவே உன் இனப்பற்று வருமா என்று தங்கவயல் மக்களோடு அனைத்து சமுதாய மக்களை ஒன்றிணைத்து தன்னுடைய கண்ணுக்குள் இருக்கும் கருமையை எடுத்து அதற்குள் தங்கவயல் மக்களை புகுத்தி கண்ணையமை காப்பது போல் காத்து விழித்து வாழ்ந்து கொண்டிருக்கும் எங்கள் மரியாதைக்குரிய மார்கண்டையா சார் அவர்களை வணங்கி வரவேற்கின்றோம். காரணம், எங்களுடைய BML நான் பெர்மனன்ட் கோஆர்டினேஷன் கமிட்டியினுடைய போராட்டம் ஏறத்தாழ 26 நாட்கள் தங்கவயலிலே நடைபெற்றது. சட்டத்தை, தர்மத்தை, நியாயத்தை, உண்மைக்காக உழைக்கக்கூடிய இந்த தொழிலாளர் வர்க்கத்திற்கு உறுதுணையாக நின்று இந்த போராட்டத்தை வெற்றி காண வேண்டும் என்று இந்த நிமிஷம் வரலும் போராட்டம் இருக்கார் எங்களுடைய மரியாதைக்குரிய மார்கண்டையா சார். அவருக்கு எங்களுடைய BML நான் பெர்மனன்ட் கோஆர்டினேஷன் கமிட்டியின் சார்பாகவும் எங்களுடைய அனைத்து தோழமை தொழிலாளர் சார்பாகவும் ஐயா அவர்களுக்கு எங்களுடைய மதிப்பிற்கும் மரியாதைக்குரிய எங்களுடைய ஆபீஸ் பேரர்ஸ் மரியாதைக்குரிய மார்கண்டையா அவர்களுக்கு பட்டாடை சூடி மலர் மாலை அணிவித்து கௌரவித்து நெக்ஸ்ட் இந்த மேடையில DSP சாராகத்தான் நாங்க மாலை போடுவோன்றதை உங்கள் மத்தியில கூறிக்கொண்டு வாய்ப்புக்கு நன்றி கூறி விடைபெறுகின்ற தோழர்களே, அது சர்க்கிள் இன்ஸ்பெக்டர் சாருக்கும் மலர் மாலை அணிவித்து கௌரவிக்கப்படுகின்றது. எந்த நிமிஷமும் எங்களுடைய தொழிலாளிகளுடைய பிரச்சனைக்காக நாங்க வரும்பொழுது ஒரே ஒரு நாள் கூட எங்களை ரெஃப்யூஸ் பண்ணதில்லை. ஒரு பர்மிஷனுக்கு போனா ரெஃப்யூஸ் பண்ணதில்லை, ஒரு தொழிலாளியுடைய பிரச்சனைன்னு சொன்னா ரெஃப்ಯೂಸ್ பண்ணதில்லை. அப்படி எங்களை ಉಡನ್ பிறந்த ಬೇರೆ ಒಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ನಿಜವಾಗಲೂ ಎಲ್ಲೂ ಯಾವ ಊರಲ್ಲೂ ನನಗೆ ಗೊತ್ತಿರತಕ್ಕಂತ ಒಬ್ಬ ಆಫೀಸರ್ ಟ್ರಾನ್ಸ್ಫರ್ ಆಗ್ತಾರೆ ಅಂದ್ರೆ ಅವ್ರಿಗೆ ಈ ತರ ಒಂದು ಸ್ಪೆಷಲ್ ಫಂಕ್ಷನ್ ಮಾಡಿರೋದು ಇದೇ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಬರೀ ಅವರು ಆಫೀಸ್ ಒಳಗಡೆನೆ ಅವ್ರ ಯೂನಿಟ್ ಒಳಗಡೆನೆ ಮಾಡ್ಕೊಳ್ತಾರೆ. ಏನ್ ಕಾರಣ ಅಂದ್ರೆ ಸಾಹೇಬ್ರು ಇಲ್ಲಿ ಮಾಡಿರೋ ಸರ್ವಿಸ್ ಈ ಅವ್ರ ಲಿಮಿಟ್ ಅಲ್ಲಿ ಮಾತ್ರ ಅಲ್ಲ, ಈ KGFಗೆ ಹುಡುಗಿರಿಗೆಲ್ಲ ಒಂದು ಸಹೋದರರಾಗಿ, ಒಂದು ಬ್ರದರ್ ಆಗಿ, ಮತ್ತೆ ವಯಸ್ಸಾದವ್ರಿಗೆ ಒಂದು ಮಗನಾಗಿ, ಚಿಕ್ಕ ಮಕ್ಕಳಿಗೆ ಒಂದು ಅಣ್ಣನಾಗಿ, ಎಲ್ಲರಿಗೂ ಓದುವ ವಿದ್ಯಾರ್ಥಿಗಳಿಗೆ ಅವರು ಒಂದು ವೆಲ್ ವಿಷರ್ ಆಗಿ, ಮತ್ತೆ ಅಡ್ವೈಸ್ ಮಾಡುವ ಒಂದು ಬ್ರದರ್ ಆಗಿ, ಸ್ಟೂಡೆಂಟ್ಸ್ಗಳಿಗೆ ಅವರು ಒಂದು ಒಳ್ಳೆ ರೀತಿ ದಾರಿ ತೋರಿಸುವ ಒಂದು ವ್ಯಕ್ತಿಯಾಗಿ ಇಲ್ಲಿದ್ರು. ನನಗಂತೂ ಪರ್ಸನಲ್ ಆಗಿ ಅವ್ರ ಜೊತೆಲಿ ಮಾತಾಡುವಾಗ ತುಂಬಾ ಒಳ್ಳೆ ವ್ಯಕ್ತಿ. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಗೆ ಸಮಯ ಸಾಕಾಗೋದಿಲ್ಲ. ಪರ್ಸನಲ್ ಆಗಿ ಎಷ್ಟೋ ಒಂದು ಅಡ್ವೈಸ್ ಕೊಟ್ಟಿದ್ದಾರೆ, ಲೈಫಲ್ಲಿ ಹೆಂಗಿರ್ಬೇಕು ಅವ್ರ ಪರ್ಸನಲ್ ವಿಷಯ ಎಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ತುಂಬಾ ಒಂದು ಒಳ್ಳೆ ಆಫೀಸರು. ಈ ಆಫೀಸರ್ನ ನಾವು ಇವತ್ತಿನ ದಿನ ನಾವು ಕಲ್ಕೊಳ್ತೀವಿ ಅಂದ್ರೆ ನೆನ್ಸ್ಕೊಂಡ್ರೆ ನಮ್ಗೆ ತುಂಬಾ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಅದೇ ಸಮಯದಲ್ಲಿ ಮತ್ತೆ ದೇವರ ಆಶೀರ್ವಾದದಿಂದ ಅವರು ಈ ಊರಿಗೆ ಮತ್ತೆ ನಿಜವಾಗ್ಲೂ ಎಲ್ಲರ ಮಾತಿನ ಪ್ರಕಾರ ಆ ಮಾತನ್ನು ನಿಜ ಮಾಡಬೇಕು ದೇವರಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವರು DSP ಆಗಿ ಇಲ್ಲಿ ಬರಲೇಬೇಕಂತ
ಆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅದೇ ಸಮಯದಲ್ಲಿ ಇಲ್ಲಿ ನಮಗೆ ಸಿಕ್ಕಿರುವ ಒಳ್ಳೆ ವ್ಯಕ್ತಿ ಅವರು, ನಮ್ಮ CI ಸಾಹೇಬ್ರವರು, ಅವರು ನಡ್ಸ್ಕೊಂಡ್ ಆ ದಾರಿಯಲ್ಲಿ ಅವರು ಬಂದ್ಬಿಟ್ಟು ನಮ್ಗೆಲ್ಲರೂ ಒಳ್ಳೆಯ ಒಂದು ಸರ್ವಿಸ್ ಮಾಡ್ಬೇಕಂತ ಅವ್ರಿಗೂ ಒಂದು ವಿನಂತಿ ಮಾಡ್ಕೊಳ್ತೀನಿ. ಈ 26 ದಿವಸ ನಾವು ಸ್ಟ್ರೈಕ್ ಮಾಡಿದೀವಿ ಬೆಂಬಲಲ್ಲಿ. ಒಂದೇ ಒಂದು ದಿನ ಆದ್ರೂ, ಒಂದೇ ಒಂದು ನಿಮಿಷ ಆದ್ರೂ நமக்கு வந்து அவருக்கு இன்று பிரிவு உபச்சாரம் செய்வதற்காக இங்கு எல்லாம் கூடியிருக்கிறோம். ஏன் அவருக்கு பிரிவு உபச்சாரம் செய்ய வேண்டும் என்றால், மக்களோடு மக்களாகவும் தொழிலாளரோடு தொழிலாளியாகவும் அது எந்த ஒரு போராட்டம், BML போராட்டம் ஆனாலும் சரி, BJML போராட்டம் ஆனாலும் சரி, தொழிலாளர்களுடைய நலனை கருதி ஆபீசர் கிட்ட போய் பேசிட்டு அவங்க இந்த மாதிரி பசியும் பட்டினியமாக்குறாங்க, அந்த தொழிலாளிக்கு எதுனா நீங்க பண்ணோம். நாங்க ஒரு முறை சொன்ன பவன் உள்ள நுழைய போகும்போது அவர் நிக்க வச்சுட்டார், போகக்கூடாது ಸರ್, ಯಾಕೆ ಹೋಗಲ್ಲ, ಯಾಕೆ ಹೋಗಬಾರ್ದು, ನಿಮ್ಗೆ ಹಕ್ಕಿದೆ ಹೋಗಕ್ಕೆ, ಅಂದ್ರೆ ಕಾನೂನು ಬಿಟ್ಟು ಹೋಗಬಾರ್ದು, ಅದರಿಂದ ನೀವು ಇಲ್ಲಿ ನಿಂತ್ಕೋ, ಬೇಕಾದ್ರೆ ಆಫೀಸರ್ನ ನಾನು ಆಚೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಎಲ್ಲ ಆಫೀಸರ್ನ ಆಚೆ ಕರ್ಕೊಂಡು ಹೋಗಿ ಆಮೇಲೆ ಮಾತುಕತೆ ನಡೆಸಿ ನಮ್ಮನ್ನ ಸಮಾಧಾನ ಮಾಡಿದ್ರು. ಅದೇ ತರ BML ಅವರು 30 ದಿವಸ ಹೋರಾಟ ಮಾಡಿದ್ರು. 30 ದಿವಸನು ರಾತ್ರಿ ಆಗಲೆಲ್ಲ ಪೊಲೀಸು, ಅವ್ರ ಸಿಬ್ಬಂದಿಗಳು, ಸರ್ಕಲ್ ಇನ್ಸ್ಪೆಕ್ಟರ್, ಮೈಕ್ ಎಲ್ಲ ಬಂದ್ರು ರಾತ್ರಿ ಆಗಲೆಲ್ಲ ಕಾಯ್ದು ಈ BML ವರ್ಕರ್ ಮತ್ತೆ BJML ವರ್ಕರ್ಗಾಗಿ ಇಷ್ಟು ಒಂದು ಸಪೋರ್ಟ್ ಮಾಡಿ, ಕಾರ್ಮಿಕರಿಗೆ ಏನೂ ಆಗ್ಬಾರ್ದು, ಅಫಿಷಿಯಲ್ಗೆ ಏನೂ ಆಗ್ಬಾರ್ದು, ಒಂದು ಸಮಾಧಾನ ಆಗಿ ಮಾತಾಡೋದಕ್ಕೋಸ್ಕರ ಇವತ್ತು ಅವರಿಗೆ ಒಂದು ಸನ್ಮಾನ ಮಾಡಬೇಕಂತ ಎಲ್ಲ ಇಡೀ ಮಾಡಿಬಿಟ್ಟು ನಮ್ಮ ದೀಪಕ್ ಅವರು ಎಲ್ಲರನ್ನೂ ಕರೆದ್ರು. ಈ ತರ ಇಷ್ಟು ವರ್ಷ ನಮ್ಗೆ ಮಾಡಿದ್ರು. ಮುರುಗಮ್ಮನಲ್ಲಿ SI ಆಗಿದ್ರು, ಮೈಸೂರು ಮೆನ್ಸ್ನಲ್ಲಿ SI ಆಗಿದ್ದು, ಈಗ ಬಂದು 2 ವರ್ಷ 3 ತಿಂಗಳಿಂದ CI ಆಗಿದ್ರು. ಈಗ ಹೋಗೋ ಜಾಗನಲ್ಲಿ ದೇವರವರಿಗೆ ಒಳ್ಳೆ ಆಶೀರ್ವಾದ ಕೊಟ್ಟು ಅವ್ರನ್ನ ನಾನು ಫೇಸ್ ಮಾಡ್ತೀನಿ ಅಥವಾ ಎದುರಿಸ್ತೀನಿ, ಆ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ ಅಂತಕ್ಕಂಥ ಅವ್ರ ಮುಖದಲ್ಲಿ ಒಂದು ಯಾವಾಗ್ಲೂ ಅಷ್ಟೇ ಒಂದು ದೃಢವಾದ ನಂಬಿಕೆ. ಸೊ ಹಾಗಾಗಿ ಕಷ್ಟ ಅಂತ ಯಾರು ಬಂದ್ರು ಕೂಡ ಅವರ ಪ್ರತಿಯೊಬ್ಬರ ಸಮಸ್ಯೆಗೆ ಸ್ಪಂದಿಸಿ ಆ ಸಮಸ್ಯೆನ ಪರಿಹಾರ ಮಾಡ್ತಕ್ಕಂಥ ಒಂದು ಬುದ್ಧಿವಂತಿಕೆ ಅವರಲ್ಲಿ ನಾನು ನೋಡಿದೆ. ಅವರು ನಿಜವಾಗ್ಲೂ ಪ್ರೊಫೆಸರ್, ಲೆಕ್ಚರರ್ ಆಗೋ ಪ್ರೊಫೆಸರ್ ಆಗೋ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಅನಿವಾರ್ಯ ಕಾರಣಗಳಿಂದ ಪೊಲೀಸ್ ಇಲಾಖೆಗೆ ಅವ್ರ ಸ್ಪೀಚ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರ್ತದೆ. ಹೆಚ್ಚಿಗೆ ಮಾತಾಡೋದಿಲ್ಲ, ಏನ್ ಹೇಳ್ಬೇಕು ಅದನ್ನ ಹೇಳ್ತಾರೆ ನೇರವಾಗಿ, ಯಾರಿಗೆ ಏನ್ ಹೇಳ್ಬೇಕು ಅದನ್ನ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಎಲ್ಲೋ ಒಂದ್ ಕಡೆ ನಮ್ಗೆ ಬೇಸರ ಇದೆ. ಅವರ ಸೇವೆ ಮತ್ತಷ್ಟು KGFಗೆ ಸಿಗ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಅಭಿಲಾಷೆ. ಮುಂದಿನ ದಿನಗಳಲ್ಲಿ DYSP ಆಗಿ ನಮ್ಮ KGFಗೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ಸೊ ಹಾಗಾಗಿ ಮುಂದೆ ಅವರು ಮತ್ತೆ ಈಗೇನು PSI ಆಗಿ ಮತ್ತೆ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ, ನೆಕ್ಸ್ಟ್ DYSPಗೆ KGF ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ಅವರ ಸೇವೆ ನಮ್ಮ KGFಗೆ ತುಂಬಾ ಅವಶ್ಯಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರು ಮುಂದೆ ಎಲ್ಲೇ ಹೋದ್ರು ಅವ್ರ ವೃತ್ತಿಯಲ್ಲಿ ಅವ್ರು ಏನೇ ಕೆಲಸಕ್ಕೆ ಅವರು ಮುಂದೆ ಹೋದ್ರು ಕೂಡ ಅವ್ರಿಗೆಲ್ಲ ಶುಭ ಆಗ್ಲಿ, ಒಳ್ಳೇದಾಗ್ಲಿ, ಅವ್ರಿಗೆ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಒಂದೆರಡು ಮಾತು ಮಾತಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಕರ್ತವ್ಯ ನಿರ್ವಹಿಸಿರ್ತೇನೆ. ಅದೇ ರೀತಿಯಾಗಿ ಮಾರಿಕುಪ್ಪಂ ಠಾಣೆಯಲ್ಲಿಯೂ ಸಹ ಕರ್ತವ್ಯ ನಿರ್ವಹಿಸಿರುತ್ತೇನೆ. ಆಕ್ಚುಲಿ ಇಲ್ಲಿ ನಾನು ಸುಮಾರು ನನ್ನ ಒಂದು ಸೇವಾವಧಿಯಲ್ಲಿ 15 ಪೊಲೀಸ್ ಠಾಣೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಒಂದು 21 ವರ್ಷಗಳ ಸುದೀರ್ಘವಾದ ಸೇವಾವಧಿಯಲ್ಲಿ. ಅದರಲ್ಲಿ ನನಗೆ ಇಷ್ಟ ಆದಂಥ ಜನ ಅಂದರೆ ನಮ್ಮ KGFನ ಜನ, ಪ್ರಾಮಾಣಿಕತೆಗೆ. ಮತ್ತೊಂದು ನಾನು ಎಲ್ಲೋದ್ರೂ ಹೇಳ್ತಾ ಇರ್ತೀನಿ, KGF ಅಷ್ಟು ಒಳ್ಳೆ ಜನ ಎಲ್ಲಿ ಇರೋದಿಲ್ಲ ಅಂತೇಳಿ. 1 or 2 ಪೀಪಲ್ಸ್ ಅಷ್ಟೇ. ಅದರದೇನು ನಾವೇನೇ ಕಾನೂನು ಹೇಳಿದಾಗ ಕಾನೂನನ್ನು ಚಾಚು ತಪ್ಪದೆ ಪಾಲಿಸುವಂಥ ಜನ ನಮ್ಮ KGF ಜನ. ಯಾಕೆ ಹೇಳ್ತೀವಿ ಅಂದರೆ, ಒಂದು ನಮಗೆಲ್ಲ ಗೊತ್ತೇ ಇದೆ, ಬೆಮ್ಮೆಲ್ದು ಒಂದು ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಏನು ನಮ್ಮ TCL ಎಂಪ್ಲಾಯೀಸು ಅವರು ಒಳಗಡೆ ಅವರು ಒಂದು ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಒಳಗಡೆ ಒಂದು ಧರಣಿಯನ್ನು ಕೂರ್ತಾರೆ. ಜುಲೈ 27ನೇ ತಾರೀಕು ಕೂತಂಥ ಸಂದರ್ಭದಲ್ಲಿ ಆಗ ಸುಮಾರು ನಮಗೆ ಭಾರಿ ಕ್ರಿಟಿಕಲ್ ಇತ್ತು. ಯಾಕಂದರೆ ಎಂಪ್ಲಾಯೀಸು ಒಳಗಡೆ ಕೂತಿದ್ದಾರೆ, ಅವ್ರಿಗೆ ಊಟ ಇಲ್ಲ, ನೀರಿಲ್ಲ, ಅವ್ರ ಪರಿಸ್ಥಿತಿ ಏನು, ಕೆಲವ್ರಿಗೆ ಡಯಾಬಿಟಿಸ್ ಇರ್ಬೋದು, ಮತ್ತು ಏನು ವ್ಯವಸ್ಥೆ ಆಗ್ಬೋದು ಅಂತ ನಾವು ಮೆನ್ನು ಅರೇಂಜ್ಮೆಂಟ್ ಮಾಡ್ಕೊಂಡಿಲ್ಲ. ಏಕಾಏಕಿ ಒಳಗಡೆ ಕೂತ್ಕೊಂಡ್ರು. ಮತ್ತೆ ಅವ್ರನ್ನೆಲ್ಲ ಕನ್ವಿನಿಯನ್ಸ್ ಮಾಡಿ ಅಲ್ಲಿಂದ ಮತ್ತು ನೆಕ್ಸ್ಟ್ ಡೇ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಎಲ್ಲ MLA MP ಸಾಹೇಬ್ರು ಎಲ್ಲ ಬಂದು ಕನ್ವಿನಿಯನ್ಸ್ ಮಾಡಿ ಅವ್ರಿಗೆ ಒಳಗಡೆ ಕಳಿಸ್ಬೇಕಾದ್ರೆ ನಿಜವಾಗ್ಲೂ ಭಾರಿ ಕಷ್ಟ ಆಯಿತು. ನಾನು ನೋಡಿದಂಥ ಒಂದು ಭಾರಿ ಕ್ಲಿಷ್ಟಕರವಾದ ಒಂದು ಸನ್ನಿವೇಶ ಅಂತ ಹೇಳ್ಬೋದು ಆ ಒಂದು ವಿಷಯದಲ್ಲಿ. ಅದಾದ ನಂತರ ನವೆಂಬರ್ 5ರಿಂದ ನವೆಂಬರ್ 30ನೇ ತಾರೀಕು ತನಕ ಸೇಮ್ TCL ಬೆಮ್ಮೆಲ್ ಎಂಪ್ಲಾಯೀಸೇ ಒಂದು ಪ್ರೊಟೆಸ್ಟ್ ಕೂರ್ತಾರೆ. ಲೀಗಲ್ ಆಗಿ ಒಂದು ಕೋರ್ಟ್ ಆದೇಶವನ್ನು ತಗೊಂಬಂದು
ನಮ್ಮ ಪೈಲಟ್ ಸರ್ಕಲಲ್ಲಿ ಪ್ರೊಟೆಸ್ಟ್ ಕೂತಂಥ ಸಂದರ್ಭದಲ್ಲಿ ನಮ್ಮ ಶಿವ ಅವರು ಹೇಳ್ದಂಗೆ ನಾವು ಒಂದೇ ಹೇಳಿದ್ದು, ನೋಡಪ್ಪ ಕಾನೂನು ಏನಿದೆ ಕಾನೂನು ಪಾಲನೆ ಮಾಡಿ, ಕಾನೂನು ಬಿಟ್ಟು ನೀವು ಮಾಡಕ್ಕೆ ಹೋಗ್ಬಿಟ್ಟು, ಕಾನೂನು ಬಿಟ್ಟು ಮಾಡಿದ್ರೆ ನಾವು ಲೀಗಲಾಗಿ ಆಕ್ಷನ್ ಆಗುತ್ತೆ, ನೀವು ಯಾರೇ ಇರಿ, ನೀವು ಯಾವುದೇ ರೆಕಮೆಂಡ್ ಮಾಡಿ, ನಾವು ಮುಲಾಜಿಲ್ಲ ಅಂತ ಹೇಳಿದ್ವಿ. ನಿಜವಾಗ್ಲೂ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಪಾಪ ಅವರೇನು ಒಂದು 12-13 ಜನ ಲೀಡರ್ಶಿಪ್ಪಲ್ಲಿ ಅವರು ಸುಮಾರು ಒಂದು 2,000 ಜನ ಒಂದು ಪ್ರೊಟೆಸ್ಟ್ ಕೂತಂಥ ಸಂದರ್ಭದಲ್ಲಿ ಅಷ್ಟೂ ದಿವಸಗಳ ಕಾಲ ನಮಗೆ ಯಾವುದೇ ಟ್ರಾಫಿಕ್ ಸಮಸ್ಯೆ ಆಗದಂಗೆ ಅವರೇ ಖುದ್ದು ವಾಲಂಟ್ರಿಯಾಗಿ ನಿಲ್ಕೊಂಡು, ಪಾಪ ಬೆಳಿಗ್ಗೆ 5 ಗಂಟೆಗೆ ನಾವು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು 5 ಗಂಟೆಗೆ ಬಂದು, ಮತ್ತೆ ಅವ್ರನ್ನೆಲ್ಲ ಪಾರ್ಕಿಂಗ್ ಇರ್ಬೋದು, ಪಾರ್ಕಿಂಗ್ ಎಲ್ಲ ಒಂದು ಕಡೆ ಮಾಡಿಸಿ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಬಂದ್ರು. ಹಂಗಾಗಿ ಆ ಸಂದರ್ಭದಲ್ಲಿ ನಾವೊಂದು ನಿಭಾಯಿಸಿದಂಥ ಒಂದು ಎಲ್ಲಂಡೋ ಸಮಸ್ಯೆ ಇರ್ಬೋದು, ಅಲ್ಲೇನು ಸಮಸ್ಯೆಗಳಾಗೋಂಥ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಕನ್ವಿನಿಯನ್ಸ್ ಮಾಡಿ ಪದೇ ಪದೇ ಆಗಿಂದಾಗೆ ಮೀಟಿಂಗ್ಗಳು ಮಾಡಿ ಮಾಡ್ಕೊಂಬಂದ್ವಿ. ಅದೇ ರೀತಿಯಾಗಿ ಇನ್ನು ಅದು ಬಿಟ್ಟರೆ ಕಾಮನ್ ಆಗಿ ತಮ್ಗೆಲ್ರಿಗೂ ಇನ್ನು ಗೊತ್ತಿದೆ, ಸಣ್ಣ ಪುಟ್ಟ ಇಲ್ಲಿ ರೌಡಿಸಮ್ ಇರ್ಬೋದು, ಒಂದು ಗಾಂಜಾ ಮೇಯ್ನ್ ಆಗಿ KGF ಅಲ್ಲಿ ಇತ್ತೀಚೆಗೆ ತಾವೆಲ್ಲ ನೋಡ್ತಾ ಇದ್ರಿ. ನಮ್ಮ ಸಾಹೇಬ್ರೇನು ಕಳೆದ 10 ತಿಂಗಳಿನಿಂದ ಗಾಂಜಾ ಮುಕ್ತ KGF ಮತ್ತು ಏನು ರೌಡಿ ಮುಕ್ತ KGF ಮಾಡ್ಬೇಕಂತೇಳಿ ಪಣ ತೊಟ್ಟುಕೊಂಡು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಸಹ ಮಾನ್ಯ SP ಸಾಹೇಬರಿಗೆ ಕೈ ಜೋಡಿಸಿ ಕರ್ತವ್ಯವನ್ನು ಮಾಡ್ಕೊಂಡೋಗಿದ್ದೀವಿ. ಇನ್ನು ಅದು ಬಿಟ್ಟರೆ ಇನ್ನೇನು ನಾವು ಇಲ್ಲಿ ಸುಮಾರು ಒಂದು ಸುದೀರ್ಘವಾಗಿ ಆ್ಯಕ್ಚುಲಿ 3 ವರ್ಷ 1 ತಿಂಗಳ ನಂದು ಇದೇ ಲಾಂಗು ಟರ್ಮು. ಅನ್ಎಕ್ಸ್ಪೆಕ್ಟೆಡ್ ಆಗಿ KGF ಬಂದಿದ್ದು, ಎಕ್ಸ್ಪೆಕ್ಟ್ ಅಲ್ಲ. ನಾನು ಉರಿಗಾಮ್ ಸರ್ಕಲ್ಗೆ ಬರಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು. ಬಂದು ಇನ್ನೇನು 1 ವರ್ಷ ಇಲ್ಲಿ ಕೆಲಸ ಮಾಡಿಕೊಂಡು ಹೋಗೋಣ ಅಂತ ಬಂದೆ. ಆದರೆ 2 ವರ್ಷ 3 ವರ್ಷ 4ನೇ ವರ್ಷ ಇದ್ದಂಥ ಸಂದರ್ಭದಲ್ಲಿ ಯಾವಾಗ ಟ್ರಾನ್ಸ್ಫರ್ ಆಗ್ಬೋದು ಅಂತ ಕಾಯ್ತಾ ಇದ್ವಿ. ಆದರೆ ನಂದು ಟ್ರಾನ್ಸ್ಫರ್ ಆಯಿತು, CIDಗೆ ಆಗಿದೆ ಇಲ್ಲಿಂದ. ಆದರೆ ನಿಮ್ಮನ್ನೆಲ್ಲ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ.